ಇದೇ ರೀತಿ ವಿಮಾನ ಹಾಗೆ ಹೆಲಿಕಾಪ್ಟರ್ನ ದುರಂತದಲ್ಲಿ ಅನೇಕ ನಾಯಕರು ದುರಂತ ಅಂತ್ಯವನ್ನ ಕಂಡ ಇತಿಹಾಸ ಭಾರತದಲ್ಲಿದೆ. ಸಂಜಯ್ ಗಾಂಧಿ 1980 ಇಂದಿರಾ ಗಾಂಧಿಯವರ ಪುತ್ರ ಇಂಥದ್ದೇ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡು, ಹಾಗೆ ಮಾಧವರಾವ್ ಸಿಂಧಿಯಾ 2001ರಲ್ಲಿ ನಡೆದ ದುರಂತದಲ್ಲಿ ಸಾವನ್ನಪ್ಪಿದ್ರು. ಮಾಜಿ ರೈಲ್ವೆ ಸಚಿವರು ಮಾಧವರಾವ್ ಸಿಂಧಿಯಾ. ಇದರ ಜೊತೆಯಲ್ಲೇ 2002ರಲ್ಲಿ ಸಂಭವಿಸಿದ ದುರಂತದಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿದ್ದ ಜಿಎಂಸಿ ಬಾಲಯೋಗಿ ಅವರು ಕೂಡ ಮೃತಪಟ್ಟರು. ಹಾಗೆಯೇ ನಿಮಗೆಲ್ಲ ನೆನಪಿರಬಹುದು, ನಟಿ ಹಾಗೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಾಕೆ ಸೌಂದರ್ಯ. 2004ರಲ್ಲಿ ಸಂಭವಿಸಿದ ಕಾಪ್ಟರ್ ದುರಂತದಲ್ಲಿ ಅಸುನೀಗಿದ್ರು. 2005ರಲ್ಲಿ ಹರಿಯಾಣದ ಸಚಿವ ಒಪಿ ಜಿಂದಾಲ್ ಅವರು ಕೂಡ ಇಂಥದ್ದೇ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡು, ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ 2009ರಲ್ಲಿ ಸಂಭವಿಸಿದ ಅವಘಡದಲ್ಲಿ ಸಾವನ್ನಪ್ಪಿದ್ರು. 2011 ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಂಡು 2011ರಲ್ಲಿ ಇಂಥದ್ದೇ ಒಂದು ಅವಘಡದಲ್ಲಿ ಸಾವನ್ನಪ್ಪಿದ್ರು. ಇದರ ಜೊತೆಯಲ್ಲಿ ನಾವ್ಯಾರೂ ಕೂಡ ಬಹುಶಃ ಮರೀಲಿಕ್ಕೆ ಸಾಧ್ಯವಿಲ್ಲ, ಸಿಡಿಎಸ್ ಬಿಪಿನ್ ರಾವತ್ ಸೇನಾಪಡೆಗಳ ಮುಖ್ಯಸ್ಥರು 2021ರಲ್ಲಿ ಚಾಪರ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಹೀಗೆ ಅನೇಕ ಘಟಾನುಘಟಿಗಳು, ನಾಯಕರು, ನಟಿ ಇಂಥದ್ದೇ ವಿಮಾನ ಹಾಗೆ ಕಾಪ್ಟರ್ಗಳ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರನ್ನ ಇದೇ ರೀತಿ ವಿಮಾನ ಹಾಗೆ ಹೆಲಿಕಾಪ್ಟರ್ನ ದುರಂತದಲ್ಲಿ ಅನೇಕ ನಾಯಕರು ದುರಂತ ಅಂತ್ಯವನ್ನ ಕಂಡ ಇತಿಹಾಸ ಭಾರತದಲ್ಲಿದೆ. ಸಂಜಯ್ ಗಾಂಧಿ 1980 ಇಂದಿರಾ ಗಾಂಧಿಯವರ ಪುತ್ರ ಇಂಥದ್ದೇ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡು, ಹಾಗೆ ಮಾಧವರಾವ್ ಸಿಂಧಿಯಾ 2001ರಲ್ಲಿ ನಡೆದ ದುರಂತದಲ್ಲಿ ಸಾವನ್ನಪ್ಪಿದ್ರು. ಮಾಜಿ ರೈಲ್ವೆ ಸಚಿವರು ಮಾಧವರಾವ್ ಸಿಂಧಿಯಾ. ಇದರ ಜೊತೆಯಲ್ಲೇ 2002ರಲ್ಲಿ ಸಂಭವಿಸಿದ ದುರಂತದಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿದ್ದ ಜಿಎಂಸಿ ಬಾಲಯೋಗಿ ಅವರು ಕೂಡ ಮೃತಪಟ್ಟರು. ಹಾಗೆಯೇ ನಿಮಗೆಲ್ಲ ನೆನಪಿರಬಹುದು, ನಟಿ ಹಾಗೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಾಕೆ ಸೌಂದರ್ಯ. 2004ರಲ್ಲಿ ಸಂಭವಿಸಿದ ಕಾಪ್ಟರ್ ದುರಂತದಲ್ಲಿ ಅಸುನೀಗಿದ್ರು. 2005ರಲ್ಲಿ ಹರಿಯಾಣದ ಸಚಿವ ಒಪಿ ಜಿಂದಾಲ್ ಅವರು ಕೂಡ ಇಂಥದ್ದೇ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡು, ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ 2009ರಲ್ಲಿ ಸಂಭವಿಸಿದ ಅವಘಡದಲ್ಲಿ ಸಾವನ್ನಪ್ಪಿದ್ರು. 2011 ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಂಡು 2011ರಲ್ಲಿ ಇಂಥದ್ದೇ ಒಂದು ಅವಘಡದಲ್ಲಿ ಸಾವನ್ನಪ್ಪಿದ್ರು. ಇದರ ಜೊತೆಯಲ್ಲಿ ನಾವ್ಯಾರೂ ಕೂಡ ಬಹುಶಃ ಮರೀಲಿಕ್ಕೆ ಸಾಧ್ಯವಿಲ್ಲ, ಸಿಡಿಎಸ್ ಬಿಪಿನ್ ರಾವತ್ ಸೇನಾಪಡೆಗಳ ಮುಖ್ಯಸ್ಥರು 2021ರಲ್ಲಿ ಚಾಪರ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಹೀಗೆ ಅನೇಕ ಘಟಾನುಘಟಿಗಳು, ನಾಯಕರು, ನಟಿ ಇಂಥದ್ದೇ ವಿಮಾನ ಹಾಗೆ ಕಾಪ್ಟರ್ಗಳ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರನ್ನ ಒಳಗೊಂಡಂತೆ ಇದೇ ರೀತಿ ವಿಮಾನ ಹಾಗೆ ಹೆಲಿಕಾಪ್ಟರ್ನ ದುರಂತದಲ್ಲಿ ಅನೇಕ ನಾಯಕರು ದುರಂತ ಅಂತ್ಯವನ್ನ ಕಂಡ ಇತಿಹಾಸ ಭಾರತದಲ್ಲಿದೆ. ಸಂಜಯ್ ಗಾಂಧಿ 1980 ಇಂದಿರಾ ಗಾಂಧಿಯವರ ಪುತ್ರ ಇಂಥದ್ದೇ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡು, ಹಾಗೆ ಮಾಧವರಾವ್ ಸಿಂಧಿಯಾ 2001ರಲ್ಲಿ ನಡೆದ ದುರಂತದಲ್ಲಿ ಸಾವನ್ನಪ್ಪಿದ್ರು. ಮಾಜಿ ರೈಲ್ವೆ ಸಚಿವರು ಮಾಧವರಾವ್ ಸಿಂಧಿಯಾ. ಇದರ ಜೊತೆಯಲ್ಲೇ 2002ರಲ್ಲಿ ಸಂಭವಿಸಿದ ದುರಂತದಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿದ್ದ ಜಿಎಂಸಿ ಬಾಲಯೋಗಿ ಅವರು ಕೂಡ ಮೃತಪಟ್ಟರು. ಹಾಗೆಯೇ ನಿಮಗೆಲ್ಲ ನೆನಪಿರಬಹುದು, ನಟಿ ಹಾಗೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಾಕೆ ಸೌಂದರ್ಯ. 2004ರಲ್ಲಿ ಸಂಭವಿಸಿದ ಕಾಪ್ಟರ್ ದುರಂತದಲ್ಲಿ ಅಸುನೀಗಿದ್ರು. 2005ರಲ್ಲಿ ಹರಿಯಾಣದ ಸಚಿವ ಒಪಿ ಜಿಂದಾಲ್ ಅವರು ಕೂಡ ಇಂಥದ್ದೇ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡು, ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ 2009ರಲ್ಲಿ ಸಂಭವಿಸಿದ ಅವಘಡದಲ್ಲಿ ಸಾವನ್ನಪ್ಪಿದ್ರು. 2011 ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಂಡು 2011ರಲ್ಲಿ ಇಂಥದ್ದೇ ಒಂದು ಅವಘಡದಲ್ಲಿ ಸಾವನ್ನಪ್ಪಿದ್ರು. ಇದರ ಜೊತೆಯಲ್ಲಿ ನಾವ್ಯಾರೂ ಕೂಡ ಬಹುಶಃ ಮರೀಲಿಕ್ಕೆ ಸಾಧ್ಯವಿಲ್ಲ, ಸಿಡಿಎಸ್ ಬಿಪಿನ್ ರಾವತ್ ಸೇನಾಪಡೆಗಳ ಮುಖ್ಯಸ್ಥರು 2021ರಲ್ಲಿ ಚಾಪರ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಹೀಗೆ ಅನೇಕ ಘಟಾನುಘಟಿಗಳು, ನಾಯಕರು, ನಟಿ ಇಂಥದ್ದೇ ವಿಮಾನ ಹಾಗೆ ಕಾಪ್ಟರ್ಗಳ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರನ್ನ
ಇದೇ ರೀತಿ ವಿಮಾನ ಹಾಗೆ ಹೆಲಿಕಾಪ್ಟರ್ನ ದುರಂತದಲ್ಲಿ ಅನೇಕ ನಾಯಕರು ದುರಂತ ಅಂತ್ಯವನ್ನ ಕಂಡ ಇತಿಹಾಸ ಭಾರತದಲ್ಲಿದೆ. ಸಂಜಯ್ ಗಾಂಧಿ 1980 ಇಂದಿರಾ ಗಾಂಧಿಯವರ ಪುತ್ರ ಇಂಥದ್ದೇ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡು, ಹಾಗೆ ಮಾಧವರಾವ್ ಸಿಂಧಿಯಾ 2001ರಲ್ಲಿ ನಡೆದ ದುರಂತದಲ್ಲಿ ಸಾವನ್ನಪ್ಪಿದ್ರು. ಮಾಜಿ ರೈಲ್ವೆ ಸಚಿವರು ಮಾಧವರಾವ್ ಸಿಂಧಿಯಾ. ಇದರ ಜೊತೆಯಲ್ಲೇ 2002ರಲ್ಲಿ ಸಂಭವಿಸಿದ ದುರಂತದಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿದ್ದ ಜಿಎಂಸಿ ಬಾಲಯೋಗಿ ಅವರು ಕೂಡ ಮೃತಪಟ್ಟರು. ಹಾಗೆಯೇ ನಿಮಗೆಲ್ಲ ನೆನಪಿರಬಹುದು, ನಟಿ ಹಾಗೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಾಕೆ ಸೌಂದರ್ಯ. 2004ರಲ್ಲಿ ಸಂಭವಿಸಿದ ಕಾಪ್ಟರ್ ದುರಂತದಲ್ಲಿ ಅಸುನೀಗಿದ್ರು. 2005ರಲ್ಲಿ ಹರಿಯಾಣದ ಸಚಿವ ಒಪಿ ಜಿಂದಾಲ್ ಅವರು ಕೂಡ ಇಂಥದ್ದೇ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡು, ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ 2009ರಲ್ಲಿ ಸಂಭವಿಸಿದ ಅವಘಡದಲ್ಲಿ ಸಾವನ್ನಪ್ಪಿದ್ರು. 2011 ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಂಡು 2011ರಲ್ಲಿ ಇಂಥದ್ದೇ ಒಂದು ಅವಘಡದಲ್ಲಿ ಸಾವನ್ನಪ್ಪಿದ್ರು. ಇದರ ಜೊತೆಯಲ್ಲಿ ನಾವ್ಯಾರೂ ಕೂಡ ಬಹುಶಃ ಮರೀಲಿಕ್ಕೆ ಸಾಧ್ಯವಿಲ್ಲ, ಸಿಡಿಎಸ್ ಬಿಪಿನ್ ರಾವತ್ ಸೇನಾಪಡೆಗಳ ಮುಖ್ಯಸ್ಥರು 2021ರಲ್ಲಿ ಚಾಪರ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಹೀಗೆ ಅನೇಕ ಘಟಾನುಘಟಿಗಳು, ನಾಯಕರು, ನಟಿ ಇಂಥದ್ದೇ ಇದೇ ರೀತಿ ವಿಮಾನ ಹಾಗೆ ಹೆಲಿಕಾಪ್ಟರ್ನ ದುರಂತದಲ್ಲಿ ಅನೇಕ ನಾಯಕರು ದುರಂತ ಅಂತ್ಯವನ್ನ ಕಂಡ ಇತಿಹಾಸ ಭಾರತದಲ್ಲಿದೆ. ಸಂಜಯ್ ಗಾಂಧಿ 1980 ಇಂದಿರಾ ಗಾಂಧಿಯವರ ಪುತ್ರ ಇಂಥದ್ದೇ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡು, ಹಾಗೆ ಮಾಧವರಾವ್ ಸಿಂಧಿಯಾ 2001ರಲ್ಲಿ ನಡೆದ ದುರಂತದಲ್ಲಿ ಸಾವನ್ನಪ್ಪಿದ್ರು. ಮಾಜಿ ರೈಲ್ವೆ ಸಚಿವರು ಮಾಧವರಾವ್ ಸಿಂಧಿಯಾ. ಇದರ ಜೊತೆಯಲ್ಲೇ 2002ರಲ್ಲಿ ಸಂಭವಿಸಿದ ದುರಂತದಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿದ್ದ ಜಿಎಂಸಿ ಬಾಲಯೋಗಿ ಅವರು ಕೂಡ ಮೃತಪಟ್ಟರು. ಹಾಗೆಯೇ ನಿಮಗೆಲ್ಲ ನೆನಪಿರಬಹುದು, ನಟಿ ಹಾಗೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಾಕೆ ಸೌಂದರ್ಯ. 2004ರಲ್ಲಿ ಸಂಭವಿಸಿದ ಕಾಪ್ಟರ್ ದುರಂತದಲ್ಲಿ ಅಸುನೀಗಿದ್ರು. 2005ರಲ್ಲಿ ಹರಿಯಾಣದ ಸಚಿವ ಒಪಿ ಜಿಂದಾಲ್ ಅವರು ಕೂಡ ಇಂಥದ್ದೇ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡು, ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ 2009ರಲ್ಲಿ ಸಂಭವಿಸಿದ ಅವಘಡದಲ್ಲಿ ಸಾವನ್ನಪ್ಪಿದ್ರು. 2011 ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಂಡು 2011ರಲ್ಲಿ ಇಂಥದ್ದೇ ಒಂದು ಅವಘಡದಲ್ಲಿ ಸಾವನ್ನಪ್ಪಿದ್ರು. ಇದರ ಜೊತೆಯಲ್ಲಿ ನಾವ್ಯಾರೂ ಕೂಡ ಬಹುಶಃ ಮರೀಲಿಕ್ಕೆ ಸಾಧ್ಯವಿಲ್ಲ, ಸಿಡಿಎಸ್ ಬಿಪಿನ್ ರಾವತ್ ಸೇನಾಪಡೆಗಳ ಮುಖ್ಯಸ್ಥರು 2021ರಲ್ಲಿ ಚಾಪರ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಹೀಗೆ ಅನೇಕ ಘಟಾನುಘಟಿಗಳು, ನಾಯಕರು, ನಟಿ ಇಂಥದ್ದೇ ವಿಮಾನ ಹಾಗೆ ಕಾಪ್ಟರ್ಗಳ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರನ್ನ ಇದೇ ರೀತಿ ವಿಮಾನ ಹಾಗೆ ಹೆಲಿಕಾಪ್ಟರ್ನ ದುರಂತದಲ್ಲಿ ಅನೇಕ ನಾಯಕರು ದುರಂತ ಅಂತ್ಯವನ್ನ ಕಂಡ ಇತಿಹಾಸ ಭಾರತದಲ್ಲಿದೆ. ಸಂಜಯ್ ಗಾಂಧಿ 1980 ಇಂದಿರಾ ಗಾಂಧಿಯವರ ಪುತ್ರ ಇಂಥದ್ದೇ ಒಂದು ಅವಘಡದಲ್ಲಿ ಪ್ರಾಣವನ್ನ ಕಳೆದುಕೊಂಡು, ಹಾಗೆ ಮಾಧವರಾವ್ ಸಿಂಧಿಯಾ 2001ರಲ್ಲಿ ನಡೆದ ದುರಂತದಲ್ಲಿ ಸಾವನ್ನಪ್ಪಿದ್ರು. ಮಾಜಿ ರೈಲ್ವೆ ಸಚಿವರು ಮಾಧವರಾವ್ ಸಿಂಧಿಯಾ. ಇದರ ಜೊತೆಯಲ್ಲೇ 2002ರಲ್ಲಿ ಸಂಭವಿಸಿದ ದುರಂತದಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿದ್ದ ಜಿಎಂಸಿ ಬಾಲಯೋಗಿ ಅವರು ಕೂಡ ಮೃತಪಟ್ಟರು. ಹಾಗೆಯೇ ನಿಮಗೆಲ್ಲ ನೆನಪಿರಬಹುದು, ನಟಿ ಹಾಗೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಾಕೆ